ವರುಣ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ತಿರೋದಕ್ಕೆ ಏನು ಫೀಲ್ ಆಗ್ತದೆ? ಚಿಕ್ಕ ವಯಸ್ಸಾ? ಗಂಟಿನ ಕಡೆ ಎತ್ಕೊಂಡ್ರೆ ಈ ಖುಷಿ ನೀನು ಕಿಡ್ನಾಪ್ ಮಾಡ್ತಾ ಇದ್ದೀನಿ. ಹೋಗು. ಏನೇ ಹೇಟ್ ಕಮೆಂಟು ಏನೇ ಬಂದರೂ ತಲೆ ಕೆಡ್ಸ್ಕೊಂಡಿರ. ಐ ಮೀನ್ ಟ್ರಸ್ಟ್ ಯುವರ್ ಚಾಯ್ಸ್ ಆ್ಯಂಡ್ ಮುಂದಕ್ಕೆ ಹೋಗು ಅಷ್ಟೇ. ಥ್ಯಾಂಕ್ ಯು ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಈ ವಿಡಿಯೋದಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಒಂದು ಈವೆಂಟ್ ನಡೀತಿದೆ. ಸೊ ಬೇಸಿಕಲಿ ನನ್ನ ಫ್ರೆಂಡು, ಅವನಿಗೂ ನನ್ನದೇ ವಯಸ್ಸು. ಸೊ ಐ ಮೀನ್ ಅಫ್ಕೋರ್ಸ್ ತಮ್ಮನೆಲ್ಲ ನೋಡಿರ್ತೀರ ದಟ್ ವರುಣು ಕೂಡ ನನ್ನ ಏಜೇ ಗೈಸ್. ಅವನು 25 ಇಯರ್ಸು. ಸೊ ಇಷ್ಟು ಚಿಕ್ಕ ವಯಸ್ಸಿಗೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದಾನೆ. ಸೊ ಇವತ್ತು ಅಂಥ ಡೇಯಲ್ಲಿ ನಾವು ಅವನ ಜೊತೆ ಹೋಗ್ತಾ ಇದ್ವಿ. ಸೊ ಇವಾಗ ಸದ್ಯಕ್ಕೆ ನಾನು ಮತ್ತು ಅರ್ಜುನ್ ಇಬ್ಬರು ಹೋಗ್ತಾ ಇದ್ವಿ. ಸೊ ಇಡೀ ವ್ಲಾಗಲ್ಲಿ ಮ್ಯಾಕ್ಸಿಮಮ್ ನಾನು ತುಂಬ ಅವನ್ನ ತೋರಿಸಲ್ಲ, ಬಿಕಾಸ್ ಅಫ್ಕೋರ್ಸ್ ಅದು ಅವ್ನ ಪರ್ಸ್ನಲ್ ಲೈಫು. ಸೊ ನಾವು ನಮ್ಮ ಪರ್ಸ್ಪೆಕ್ಟಿವು ಮತ್ತು ನಮ್ಮ ಕಡೆಯಿಂದ ಒಂದು ಚಿಕ್ಕದು ಏನೇನಾಗುತ್ತೋ ಅದಷ್ಟನ್ನು ತೋರಿಸ್ಕೊಂಡು ವ್ಲಾಗ್ ಮಾಡ್ಕೊಂಡು ಹೋಗೋಣ. ಆ್ಯಂಡ್ ಹಂಗೆ ಮೈಸೂರಿಗೆ ಹೋಗ್ತಾ ಇದ್ದೀವಲ್ಲ, ಸೊ ಮೈಸೂರಿಗೆ ಹೋಗೋದ್ರಿಂದ ಸೊ ನಾವು ಮೈಸೂರೆಲ್ಲ ಸ್ವಲ್ಪ ತೋರಿಸೋಣ ಅಂತ ಅಂದ್ಕೊಂಡು ಆ ಇಂಟೆನ್ಷನಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಂಗೆ ಯಾರಾದರೂ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಂಜಾಯ್ ದ ವ್ಲಾಗ್. ಗೈಸ್ ನೋಡಿ, ಫುಲ್ಲು ಮದುವೆ ಗಂಡು ಥರ ರೆಡಿ ಆಗೋನೆ ವರುಣು. ಫುಲ್ಲು ಫ್ಯಾಮಿಲಿ ಆ್ಯಂಡ್ ಎಷ್ಟೊಂದು ಕಾರ್ಗಳು ನಿಂತಿದೆ. ಅಲ್ಲಿಂದ ಅಲ್ಲಿಗೆ ಸ್ಟ್ರೇಟು ಆಲ್ಮೋಸ್ಟ್ 7 ಕಾರ್ಸ್ ನಿಂತಿದೆ. ಪಾಪ ಗೈಸ್, ವರುಣ್ ಅವ್ರ ಭಾವ ಅಂತೂ ಫುಲ್ಲು ಗೋಲ್ಡ್ ಮೇಲೆ ಗೋಲ್ಡು. ಯಪ್ಪ ಗೈಸ್, ಇವಾಗ ಜಸ್ಟು ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ವಿ. ಸೂರ್ಯ ಕರ್ಕೊಂಬಂದ. ಆ್ಯಂಡ್ ಬೈದ್ರೆ ಸೂರ್ಯ ಇವತ್ತು ನಮ್ಮ ಕಾರಲ್ಲಿ ನಮ್ಮ ಜೊತೆನೇ ಬರ್ತಾ ಇದ್ದಾನೆ. ಹಾಯ್ ಸೂರ್ಯ. ಹಾಯ್ ಕಾರ್ತಿಕ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಂಗ್ ಟೈಮ್, ತುಂಬ ಲಾಂಗ್ ಟೈಮ್ ಬ್ರೋ. ಏಜಸ್ ಆಗಿದೆ. ಈ ಹುಡುಗಿ ಇನ್ಸ್ಟಾಗ್ರಾಮಲ್ಲಿ ಆಗ್ತಾರೆ ಗೊತ್ತಾ, ಆಫ್ಟರ್ 938756 ಏಜಸ್ ನಮಗೆ ಅಷ್ಟು ಇಯರ್ಸ್ ಆಗಿದೆ. ನಾವು ಹಂಗೆಲ್ಲ ಹಾಕಲ್ಲ. ನಾವಂಗೆಲ್ಲ ಹಾಕಲ್ಲ. ಅಂದ್ರೆ ಜಿಮ್ಮಲ್ಲಿ ಅವಾಗ ಹೋಗಿ ಸಿಗ್ತಾ ಇದ್ವಿ, ಬಟ್ ಬ್ಲಾಗಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀನೇ ಸಜೆಸ್ಟ್ ಮಾಡು. ನಂಗೇನು ಗೊತ್ತಿಲ್ಲ. ಚೆನ್ನಾಗಿದೆ. ಅವ್ರು ಮದ್ದೂರಡೆ ಚೆನ್ನಾಗಿದೆ, ಗಡಿಗೋಡಕ್ಕಿಂತ. ಹೌದಾ? ಓಕೆ. ಸೊ ಟ್ರೈ ಮಾಡಿಬಿಟ್ಟು ಊಟ ಸ್ವಲ್ಪ ರೇಟ್ ಮಾಡೋಣ ಹೆಂಗಿದೆ ಅಂತ. ನಾನು ಫಸ್ಟ್ ಟೈಮ್, ನಾನು ಯೂಶ್ವಲಿ ಬೇರೆ ಕಡೆ ನಿಲ್ಸಿದೆ, ಬಟ್ ಇಲ್ಲಿ ಫಸ್ಟ್ ಟೈಮ್ ಗೈಸ್. ಸೊ ಲೆಟ್ಸ್ ಸಿ ಏನೇನು ಸಿಗುತ್ತೆ ಗೈಸ್. ಇವಾಗ ಜಸ್ಟು ಆಲ್ಮೋಸ್ಟ್ ರೀಚ್ ಆಗಿದ್ವಿ. ಸೊ ನಾನು ಬಟ್ಟೆ ಚೇಂಜ್ ಮಾಡಿಕೊಂಡೆ. ನಾನು ಆವಾಗಲೇ ಬೇರೆದು ಹಾಕ್ಕೊಂಡಿದ್ದೆ ಟ್ರಾವೆಲಿಂಗ್ ಟೈಮ್ ಅಂತ. ಆ್ಯಂಡ್ ಅರ್ಜುನ್ ಇವಾಗ ಜಸ್ಟ್ ಚೇಂಜ್ ಮಾಡ್ಕೊಂಡಿದ್ದಾನೆ. ಆ್ಯಂಡ್ ವರುಣ್ ಕಾರು ಹಿಂದೆ ನಿಂತಿದೆ ನೋಡಿ ಗೈಸ್, ಮದುವೆ ಗಂಡು. ಸೊ ಎಲ್ಲ ಚೇಂಜಿಂಗ್ ಎಲ್ಲ ಮುಗೀತು. ಇವಾಗೆಲ್ಲ ಬೇರೆ ಮಿಕ್ಕಿದ ಕಾರ್ಗೆಲ್ಲ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಆಗ ಬಂದಿದ ತಕ್ಷಣ ಹೋಗೋ ಪ್ಲಾನ್ ಇದೆ. ಸೊ ಲೆಟ್ಸ್ ವೆಯ್ಟ್. ಶರ್ಟ್ಗೆ ಮುಳ್ಳು ಸಿಕ್ಕಾಕೊಂಡ್ಬಿಟ್ಟಿದೆ. ಬೇಗ ನೋವ್ತಾ ಇದೀವಿ. ಕಂಟೆಂಟಿಗೆ ನೋಡಿ ನಂಗೆ ನೋವು ಡಿಲೇ. ಹುಷಾರು ಸಿಕ್ಕಾಕೊಂಡ್ಬಿಟ್ಟಿದೆ ಒಂದು ಬಟ್ಟೆ. ಹೊಸದಲ್ಲ, ಇವಾಗ ಹಾಕೊಂಡಿರೋದು. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಸೇಮ್ ಅಲ್ಲ, ನನ್ನ ಹತ್ರ ಇದಿದೆ ಸೇಮು, ಬಟ್ ನಂದು ಪಿಂಕ್ ಸ್ಟ್ರೈಪ್ಸ್ ಇದೆ. ಬಟ್ ನಿಂಗೆ ಬ್ಲೂ. ವರುಣ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ತಿರೋದಕ್ಕೆ ಏನು ಫೀಲ್ ಆಗ್ತದೆ? ಚಿಕ್ಕ ವಯಸ್ಸಾ? 25 ಚಿಕ್ಕದೆ ನಮಗೆ. ನಾವು ಅಪ್ಪಂಗೆ ಒಂದು ಮಗು ಇತ್ತಲ್ಲ ಈ ಚಿಕ್ಕ ವಯಸ್ಸಲ್ಲಿ. 25ಕ್ಕ? ನೀ ಯಾವ ವರ್ಷಕ್ಕೆ ಆಗ್ತೀಯ ಸೂರ್ಯ? ಇನ್ನೊಂದು 2 ವರ್ಷ. 2 years. ನೀನು ಅರ್ಜುನ್? 3 ವರ್ಷ. 3 5? 5. ಪರ್ಸ್ನಲ್ ಆಗಿ ಮಾತಾಡಿದಾಗ 5 ಅಂದೆ. ನೀನು? ನಾನು 3 years. 3 ವರ್ಷ. 3 years. ಆರಾಮಾಗಿ ನೆಕ್ಸ್ಟ್ ಇಯರ್ ಮಾಡ್ಕೊಂತಾನೆ ಅಷ್ಟೇ. ಕೋಟಿ ಇದೆ ಮನೆಯಲ್ಲಿ, ಇನ್ನೇನು. ಅದೇ ಜಾಗ ಇಲ್ಲಿ ಇಟ್ಕೊಳ್ಳೋಕ್ಕೆ. ನಿಮ್ಮ ಮನೆಯಲ್ಲಿ ಜಾಗ ಇದೆಯಾ ಗೈಸ್? ಏನೇನೋ ತೊಗೊಂಡು ರೆಡಿ ಆಗಿದ್ದಾನೆ. ಏನೋ ಅನ್ಕೊಳ್ಳಿ, ಗಿಫ್ಟು. ಏನದು? ಮತ್ತೆ ಇದೊಂಥರ ನೆಕ್ಸ್ಟ್ ಲೆವೆಲ್ ನೋಡಿ, ಟ್ರೆಂಡ್ ಆಗುತ್ತೆ. ಲೈಕ್ ಆ್ಯಕ್ಚುಲಿ ಯೂಶಲಿ ಎಲ್ಲ ಕೊಡ್ತಾರೆ. ಮತ್ತೆ ಎಲ್ಲರೂ ತೊಗೊಂಡೋಗ್ಬಿಟ್ಟು ಫ್ಲವರ್ ಕೊಡ್ತಾರೆ. ಬಟ್ ನಾವು ಫ್ಲವರ್ ಬಿಟ್ಬಿಟ್ಟು ಇವಾಗ ಇತ್ತು ಹೋಗ್ತೇವೆ. ಇದೇ ಬೊಕೆ. ಓಕೆ, ಬೇರೆ ಥರ ಮಾಡೋಣ ಅಂತ ಐಡಿಯಾ ಆಗಲಿಲ್ಲ. ನೋಡಿ ಡಿಫ್ರೆಂಟ್ ಹೆಂಗ್ ಮಾಡ್ಸಿದ್ದಾನೆ ಬುಟ್ಟಿ ಎಲ್ಲ. ಬೊಟ್ಟಿ ಈ ಥರದ್ದು ಎಷ್ಟೊಂದಿದೆ ಗೈಸ್. ಗೈಸ್ ಇಲ್ಲಿ ಒಂದು ಮ್ಯಾಂಗೋ ಚೆನ್ನಾಗಿದೆ, ಗಮ್ಮಂತಿದೆ. ಇಲ್ಲ ಒಂದು ತಿನ್ಕೊಂಡು ಅವ್ನಿಗೆ ಹೇಳೋಣ ಕೇಳಲ್ಲ. ಅಲ್ಲಿ ಯಾರು ತಿನ್ನಲ್ಲ, ಸುಮ್ಮನೆ ಇಡೋಕ್ಕಷ್ಟೇ. ಇದು ನಾವೇ ತಿನ್ನೋದು. ಒಂದು ಇವ್ನು ನುಂಗ್ದ ಈಗ ತಾನೆ ಒಂದು ಚೆನ್ನಾಗಿ ತಿಂದ. ಅಲ್ಲಿ ಹೋಗ್ಬಿಟ್ಟು ನೀರಲ್ಲಿ ಬಾಯೆಲ್ಲ ತೊಳ್ಕೊಂಡ್ಬಿಟ್ಟು ಇವಾಗ ಬೇಬಿ ಅಂತ. ಸೂರ್ಯನ್ ಫಸ್ಟ್ ಟೈಮ್ ನೋಡ್ಬಿಟ್ಟಲ್ಲ. ಫಸ್ಟ್ ಟೈಮ್ ಹೇಳಿದ್ರು ಕಾರಲ್ಲಿ ಕುತ್ಕೊಂಡ್ರೆ ಇರುತ್ತಲ್ಲ, ಏನು ಮಾಡ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಅಂತ ಆ ಥರ ರಿಯಾಕ್ಷನ್ ಕೊಟ್ಟು.
ಅಯ್ಯೋ ಇವತ್ತು ಏನ್ ಜೋಶಲ್ಲಿ ಇವನೇ ಅಂದ್ರೆ ವರುಣ್, ನಾನು ಇಷ್ಟು ಜೋಶಲ್ಲಿ ನೋಡೇ ಇಲ್ಲ guys. ಯಾಕೋ ಸುಳ್ಳು ಹೇಳ್ತೇನೆ. ಇಷ್ಟು ಜೋಶ್ ನಾನು ನೋಡೇ ಇಲ್ಲ. ಫಸ್ಟ್ ಟೈಮ್ ಮದುವೆ ನೋಡಿ ಯಾವಾಗ್ಲೂ ಜೋಶಲ್ಲಿ ಇರ್ತೀಯ ಗೊತ್ತು, ಬಟ್ ಇವತ್ತೇನೋ ಸ್ವಲ್ಪ ಎಕ್ಸ್ಟ್ರಾ ಓವರ್ ಜೋಶ್ ಫಸ್ಟ್ ಇದೆ. ಟೈಮ್ ಮದುವೆ ಆಗ್ತೀನಲ್ಲ ಅದಕ್ಕೆ ಗಂಟಿನ ಕಡೆ ಎತ್ ಕಾಣ್ತಿದೆ. ಇವಾಗ ಇದಕ್ಕೊಂದು ಒಳ್ಳೆ ಮ್ಯೂಸಿಕ್ ಹಾಕ್ತೀನಿ. ಕೆನ್ನೆಗೆ ಅರ್ಶನ ಹಚ್ಚು. ನಾನು ಖುಷಾನಿ ಹೋಗಿ ಇವಾಗ ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತೀವಿ. ಓಕೆನಾ? ಏನಾಯ್ತು? ಹೊಟ್ಟೆ ತುಂಬೋಯ್ತು. ಡ್ಯಾನ್ಸ್ ಮಾಡು. ಯಾಕೆ? ಏನಾಗುತ್ತೆ? ಏನಾಗುತ್ತಮ್ಮ? ಇವಾಗ ತಕೊಂಡು ಹೋಗ್ತೀನಿ. ಪ್ಲೀಸ್ ಖುಷಾ ನೀನು ಕಿಡ್ನಾಪ್ ಮಾಡ್ತಾ ಇದ್ದೀನಿ. ಹೋಗು. ನಾನು ಹಾಡ್ಲಾ ನೀ ಡ್ಯಾನ್ಸ್ ಮಾಡ್ತೀಯಾ? ಗೈಸ್ ಇವಾಗೆಲ್ಲ ಊಟ ಎಲ್ಲ ತಿಂದು ಮುಗಿಸ್ದೆ. ಅಷ್ಟೊತ್ತಿಗೆ ಫುಲ್ ಜೋರಾಗಿ ಮಳೆ ಬಿಟ್ಟು ಫ್ರೆಂಡು ಅಂತ ಊಟ ನನ್ನ ಬಿಡ್ತೀನಿ ಅವನೇ. ನೀನ್ ಮದ್ವೆ ಗಂಡು, ಮದ್ವೆ ನೀನು ಮದ್ವೆ ಹೆಣ್ ಜೊತೆ ತಿನ್ಲಿ, ನಿಮ್ ಫ್ಯಾಮಿಲಿ ಜೊತೆ ತಿನ್ಲಿ, ಬೀಗ್ರ ಜೊತೆ ತಿನ್ಲಿ ಅನ್ಬಿಟ್ಟು ನಾವು ತಿಂತೀವಪ್ಪ. ನಾವೇನೋ ಬಡಪಾಯಿಗಳು ಎಲ್ಲೋ ಹಾಕೊಂಡು ಏನೋ ಮಾಡಿ ತಿಂತೀವಿ. ಇಂಥ ಫ್ರೆಂಡ್ ಇವ್ನು ನನಗೆ. ಆದ್ರೂ ಪರವಾಗಿಲ್ಲ. ಥ್ಯಾಂಕ್ ಯು ಮತ್ತೆ ಬಂದಿದ್ದಕ್ಕೆ. ಟೈಮ್ ಮಾಡ್ಕೊಂಡು ಬಂದಿದ್ದೀರಾ ನೀನು ಮತ್ತೆ ಅರ್ಜುನ್ ಇಬ್ರು. ಥ್ಯಾಂಕ್ ಯು ಸೋ ಮಚ್. ಬಟ್ ಇವತ್ತು ಹೆವಿ ಜೋಶಲ್ಲಿದೆ. ಆ್ಯಕ್ಚುಲಿ ಆ ಜೋಶ್ ನೋಡಿ ನಮಗೂ ಖುಷಿ ಆಯಿತು. ಇದೇ ಥರ ಏನೇ ಹೇಟ್ ಕಮೆಂಟು ಏನೇ ಬಂದರು ತಲೆ ಕೆಡ್ಸ್ಕೊಂಡಿರ. ಟ್ರಸ್ಟ್ ಯುವರ್ ಚಾಯ್ಸ್ ಆ್ಯಂಡ್ ಮುಂದಕ್ಕೆ ಹೋಗೋ ಅಷ್ಟೇ. ಥ್ಯಾಂಕ್ ಯು ಮಚ್ಚ. ಥ್ಯಾಂಕ್ ಯು ಸೋ ಮಚ್. ಆಂಟಿ ಬರಬೇಕಿತ್ತು. ಆಂಟಿ ನೆಕ್ಸ್ಟ್ ಟೈಮ್ ಮದುವೆಗೆ ಆರಾಮಾಗಿ ಬರ್ತಾರಲ್ಲ. ಸೊ ಬನ್ನಿ ಗೈಸ್, ಇವಾಗ ಹೋಗೋಣ. ಅರ್ಜುನ್ ಕಸಿನ್ನ ಮೀಟ್ ಮಾಡೋಕ್ಕೆ ಹೋಗಬೇಕು. ಗೈಸ್ ಬರಬೇಕಾದ್ರೆ ನಮ್ಮದು ಮೈಸೂರಲ್ಲೇ ಪ್ಲಾನ್ ಇರೋದ್ರಿಂದ ಸೊ ಸೂರ್ಯನ ಬಿಟ್ಟೋಗ್ತಾ ಇದ್ದೀವಿ. ಇಲ್ಲೇ ಹೆವಿ ಗಿಲ್ಟಿ ಫೀಲ್ ಆಗ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಅರ್ಜುನ್ ಒಪ್ಕೊಂಡಿರೋ ಕಮಿಟ್ಮೆಂಟು ನಂದೇನಿಲ್ಲ. ಸಿ ಯು ಸೂರ್ಯ. ಬಾಯ್ ಬ್ರೋ. ಗೈಸ್ ನನ್ನ ಮುಖ ನೀಟಾಗಿ ಕಾಣಿಸ್ತಾ ಇಲ್ಲ, ಬಟ್ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಜೋರಿದೆ ಗೈಸ್. ಸಿಡ್ಲು ಹೊಡಿತಾನೆ ಇದೆ, ಕಂಟಿನ್ಯೂಸ್ ಆಗಿ ಸಿಡ್ಲು ಹೊಡಿತಾ ಇದೆ. ಯಪ್ಪ ನೋಡಿ, ಫುಲ್ ನೀರು ಹಿಂಗೆ ಆರ್ತಾ ಇದೆ. ಏನೂ ಕಾಣಿಸ್ತಾ ಇಲ್ಲ ವಿಂಡ್ಶೀಲ್ಡಲ್ಲಿ. ಕಂಪ್ಲೀಟು ಫುಲ್ಲು ಫಾಗ್ ಆಗಿ ಬರೀ ಮಳೆ ನೀರು. ಗೈಸ್ ವಿಸಿಬಿಲಿಟಿ ಎಷ್ಟು ಕಮ್ಮಿ ಇದೆ ಅಂದರೆ, ಇವಾಗ ಒಂದು ರೌಂಡು ನೀರೆಲ್ಲ ಆರ್ತು 10% ವಿಸಿಬಿಲಿಟಿ, ಏನೂ ಕಾಣಿಸ್ತಾ ಇಲ್ಲ ರೋಡಲ್ಲಿ. ಆ್ಯಂಡ್ ಆ್ಯಕ್ಚುಲಿ ನನಗೆ ಈ ಥರ ವೆದರ್ ತುಂಬ ಇಷ್ಟ ಆಗಿದೆ. ಬಿಕಾಸ್ ಮಳೇಲಿ ನಂಗೆ ಓಡ್ಸೋಕ್ಕೆ ಬಂದು ತುಂಬ ಇಷ್ಟ. ಆ್ಯಂಡ್ ಅವಾಗ ದೂರದಲ್ಲೆಲ್ಲ ಸಿಡ್ಲು ಎಲ್ಲ ಕಾಣಿಸ್ತಾ ಇದೆ. ಲೈಕ್ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ಸಿಡ್ಲು ಸರ್ವಿಗೆ ಹೊಡಿತಾ ಇದೆ. ಸೊ ಇಂಥ ವೆದರಲ್ಲಿ ಓಡ್ಸೋಕ್ಕೆ ಒಂಥರ ಹೆವಿ ಚಾಲೆಂಜಿಂಗು, ಬಟ್ ಅಷ್ಟೇ ಫನ್ನು ಕೂಡ ಅಷ್ಟೇ. ಹೆವಿ ಮಜಾ ಇದೆ. ರೋಡ್ ನೋಡಿ ಹಿಂಗಿದೆ, ಯಪ್ಪ ಸಕ್ಕತ್ತಾಗಿದೆ. ಅವಾಯ್ಡ್ ಮಾಡಿದ್ವಿ. ಯಾವುದೋ ಇದು ವಂಡರ್ಲಾಗ್ ಬಂದಿರುತ್ತೆ ಫೀಲ್ಸು. ಕರೆಕ್ಟಾಗಿ ಗೊತ್ತು. ಯಪ್ಪ ಇದು ವಿಡಿಯೋಲಿ ಕ್ಯಾಪ್ಚರ್ ಆಗಿದೆ. ಇಟ್ ವಾಸ್ ಲೈಕ್ ಪರ್ಫೆಕ್ಟ್ ಆಗಿ ವಿಡಿಯೋ. ಯಾವ ಕಡೆ ಹೋಗೋದು? ಇಲ್ಲಿ ಮುಂದೆ ಯಪ್ಪ ಹೆವಿ ಡೇಂಜರಸ್ಸು, ಬಟ್ ಐ ಲವ್ ಇಟ್. ಮಜಾ ಇದೆ. ಡಬಲ್ ಕಾಣಿಸ್ತಾ ಇದೆಯಾ ಗೈಸ್? ನಿಮಗೆ ವಿಡಿಯೋನಲ್ಲಿ ಹೆಂಗೆ ಕಾಣಿಸ್ತಾ ಇದೆಯೋ ನನಗೂ ದೇವರಾಣೆ ಹಂಗೆ ಕಾಣಿಸ್ತಾ ಇರೋದು. ಲೈಕ್ ಮುಂದೆಗಡೆಗೆ ಏನೂ ಕಾಣಿಸ್ತಾನೆ ಇಲ್ಲ, ಬರೀ ಲೈಟ್ಸ್ ನೋಡ್ಕೊಂಡು ಓಡಿಸ್ತಾ ಇದ್ದೀವಿ. ಲೈಟ್ ನೋಡಿ ಬರೀ ಇಷ್ಟೇ, ಇದು ನೋಡ್ಕೊಂಡು ಓಡಿಸ್ತಾ ಇದ್ದೀವಿ. ಏನೂ ಕಾಣಿಸ್ತಾ ಇಲ್ಲ. ಏನು ಅದು ಇದು ಯಪ್ಪ ಏನೂ ಹೆಲ್ಪ್ ಮಾಡ್ತಾ ಇಲ್ಲ. ಇಟ್ಸ್ ಸ್ಕೇರಿ ಬ್ರೋ. ದಿಸ್ ಇಸ್ ಬಕೆಟ್. ಗೈಸ್ ಹೆವಿ ಭಯ ಆಗ್ತಾ ಇದೆ ಇವಾಗಂತೂ. ದೇವರಾಣೆ ಏನಂದ್ರೆ ಏನೂ ಕಾಣಿಸ್ತಾ ಇಲ್ಲ. ಫುಲ್ ವೀಕ್ಷಣೆ ತಗೊಂಡು ಸೊ ಎಲ್ಲ ಕಾರ್ಸ್ ಪಾರ್ಕ್ ಮಾಡ್ತಾ ಇದ್ದಾವೆ. ಸೊ ಇದು ನೋಡಿ ಮೈಸೂರು ಹೈವೇ ಎಕ್ಸ್ಪ್ರೆಸ್ ವೇ, ಅದು ಎಲ್ಲ ಕಾರ್ಸ್ ಮುಂದೆಗಡೆ ಪಾರ್ಕ್ ಆಗ್ತಾ ಇದೆ. ಆ್ಯಂಡ್
ನಮಗೆ ನಿಜ ಬೇರೆ ಆಪ್ಷನ್ ಕೂಡ ಇಲ್ಲ, ನಿಲ್ಲಿಸ್ಕೊಳ್ಳೇಬೇಕು. ಎಲ್ಲ ಗಾಡಿ ನಿಲ್ಲಿಸ್ತಾ ಇದೆ ಬಿಕಾಸ್ ಮುಂದೆ ಎತ್ಕೊಂಡು ಹೋದ್ರೆ ದೇವರಾಣೆ ಆಕ್ಸಿಡೆಂಟ್ ಆಗೋದಂತೂ ಕನ್ಫರ್ಮ್ ಗೈಸ್. ಎಲ್ಲರೂ ಸ್ಟಾಪ್ ಮಾಡ್ತಾ ಇದ್ದಾರೆ ಬಿಕಾಸ್ ಯಾರಿಗೂ ಓಡ್ಸೋಕ್ಕೆ ಆಗ್ತಾ ಇಲ್ಲ. ಇಷ್ಟು ರೇಂಜ್ ದೇವರಾಣೆ. ನಾನು ನಿಮಗೆ ಕಾಣಿಸ್ತಾ ಇದ್ದಾಗಲ್ಲ ಗೊತ್ತಿಲ್ಲ, ಫುಲ್ಲು ಹೆಂಗೆ ಹೋಗ್ತಿದೆ ಅಂದರೆ, ಇದು ಸ್ವಲ್ಪ ಆಫ್ ಮಾಡ್ತೀನಿ ಗೊತ್ತಾಗುತ್ತೆ. ಫುಲ್ ಗಾಳಿ, ಮಳೆ ಮತ್ತು ಗಾಳಿ ಎರಡೂ ಬಂದ್ಬಿಟ್ಟು ಎಲ್ಲ ವೈಪೌಟ್ ಆಗ್ತಾ ಇದೆ, ಏನೂ ಕಾಣಿಸ್ತಾ ಇಲ್ಲ. ಆದಷ್ಟು ತೋರ್ಸಕ್ಕೆ ಟ್ರೈ ಮಾಡ್ತೀನಿ, ಬಟ್ ನೋಡಿ ತುಂಬ ಡೇಂಜರಸ್. ಒಂದು ಕೆಲಸ ಮಾಡು, ಸನ್ ರೂಫ್ ತೆಗ್ಬಿಟ್ಟು ಮೊಬೈಲ್ ಆಚೆ ಇಟ್ಬಿಡು. ಸನ್ರೂಫ್ ತೆಗಿಯೋಣ. ತಲೆ ಕೆಡ್ತಾ ಇದೆ ಇವಾಗ. ಇನ್ನು ಸ್ವಲ್ಪ ಹೊತ್ತು ನಿಜ ರೆಸ್ಟ್ ಮಾಡ್ಕೊಂಡೇ ಹೋಗ್ಬೇಕು, ಇಲ್ಲ ಏನೋ ಒಂದು ಗತಿ ಆಗ್ತಿದೆ. ಸುಮ್ಮನೆ ರಿಸ್ಕೇ ಬೇಡ ಗೈಸ್. ಲಾಸ್ಟ್ ನೈಟು ಡ್ರೈವ್ ಮಾಡ್ಕೊಂಡು ಹೆಂಗೋ ಸೇಫಾಗಿ ಬಂದ್ವಿ, ಹೆಂಗೋ ದೇವ್ರ ದಯೆಯಿಂದ. ಬಟ್ ಅಷ್ಟು ಮಳೆ ನನ್ನ ಲೈಫಲ್ಲಿ ನೋಡಿರಲಿಲ್ಲ ಗೈಸ್. ಸೊ ಹೆಂಗೋ ಸೇಫಾಗೆಲ್ಲ ಬಂದ್ವಿ. ಆ್ಯಂಡ್ ಅದನ್ನ ಬಿಟ್ಟು ಈ ವಿಡಿಯೋ ನಾನು ನೆಕ್ಸ್ಟ್ ಡೇ ಶೂಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಹಂಗೆ ವ್ಲಾಗ್ ಎಂಡ್ ಮಾಡಿರಲಿಲ್ಲ. ನಿನ್ನೆ ಆ ಮಳೆಯಲ್ಲಿ ಎಲ್ಲ ತುಂಬ ಲೇಟ್ ಆಗೋಗಿತ್ತು. ಮನೆ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 12 o'clock ಆಗಿತ್ತು. ಅರ್ಜುನ್ ಕಸಿನ್ ಎಲ್ಲ ಮೀಟ್ ಮಾಡಿಕೊಂಡು ಆ್ಯಕ್ಚುಲಿ ಅಲ್ಲೇ ಉಳ್ಕೊಳ್ಳೋ ಪ್ಲ್ಯಾನ್ ಇತ್ತು, ಬಟ್ ಅದು ಕ್ಯಾನ್ಸಲ್ ಆಗಿಬಿಟ್ಟು ನಾವು ಹಂಗೆ ಬಂದ್ಬೇಡ ಅಂದ್ಬಿಟ್ಟು ಬಂದ್ವಿ. ಆ್ಯಂಡ್ ಆಲ್ಸೋ ಇವಾಗ ಈ ವ್ಲಾಗ್ ನೋಡಿರೋರು ಆ್ಯಂಡ್ ವರುಣ್ ಚಾನಲಲ್ಲಿ ಕೂಡ ತುಂಬ ಜನ ತುಂಬ ಹೇಟ್ ಕಮೆಂಟ್ಸ್ ಮಾಡಿದ್ರು. ಸೊ ಏನಕ್ಕೆ ಗೈಸ್, ಆ್ಯಕ್ಚುಲಿ ಬೇಕಿಲ್ಲ ಹೇಟ್ ಕಮೆಂಟ್ಸು. ಸೊ ಇವಾಗ ನೆಕ್ಸ್ಟ್ ನಮ್ರತ ಅವ್ನು ವ್ಲಾಗಲ್ಲಿ ಬರ್ತಾ ಇರ್ತಾಳೆ, ಅವ್ರ ಮನೆಯವ್ರಿಗೇನೂ ಪ್ರಾಬ್ಲಮ್ ಇಲ್ಲ, ಯಾರಿಗೂ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಹಿಂದೆ ಪಾಸ್ಟಲ್ಲಿರೋರು ಎಲ್ಲರೂ ಕೂಡ ಆ ಇಡೀ ವಿಚಾರದಿಂದ ಮೂವ್ ಆನ್ ಆಗಿದ್ದಾರೆ. ಬಟ್ ಆಡಿಯನ್ಸ್ ಯಾಕೆ ಇನ್ನೂ ಮೂವ್ ಆನ್ ಆಗ್ತಿಲ್ಲ ಅಂತ ಅರ್ಥ ಆಗ್ತಾಯಿಲ್ಲ. ಹಂಗಂತ ಏನೋ ನಿಮ್ಮ ಪರ್ಸ್ಪೆಕ್ಟಿವ್ ನಾನು ಚೇಂಜ್ ಮಾಡಿ ಹಿಂಗಿರಬೇಕು ಅಂತ ನಾನು ಹೇಳೋಕ್ಕೆ ಟ್ರೈ ಮಾಡ್ತಿಲ್ಲ. ಬಟ್ ಅದೇ ಹಳೆದನ್ನೆಲ್ಲ ಮರೆತು ಆದಷ್ಟು ಪಾಸಿಟಿವ್ ಆಗಿಡಿ. ಆ್ಯಂಡ್ ಕಮೆಂಟ್ ಸೆಕ್ಷನ್ ಕೂಡ ಪಾಸಿಟಿವ್ ಆಗಿಡಿ. ಆ್ಯಂಡ್ ನೀವು ಪ್ರತಿಯೊಂದು ಕಮೆಂಟ್ ಮಾಡೋದು ಆ ಮನುಷ್ಯಂಗೆ ಏನು ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಕಮೆಂಟ್ ಮಾಡಿ, ಸುಮ್ಮನೆ ಏನೋ ಕಮೆಂಟ್ ಮಾಡೋದಲ್ಲ. ಆ್ಯಂಡ್ ಅದೇ ಹೇಟ್ ಕಮೆಂಟ್ ಮಾಡೋದು ಕೂಡ ಏನೋ ನೀವು ಯಾವತ್ತೂ ಲೈಫಲ್ಲಿ ತಪ್ಪು ಮಾಡಿಲ್ಲ ಅಂತಲ್ಲ, ಬಟ್ ಅಟ್ಲೀಸ್ಟ್ ನಿಮಗೆ ಒಳ್ಳೇದು ಹೇಳೋಕ್ಕಾಗಿಲ್ಲ ಅಂದರೆ ಕೆಟ್ಟದನ್ನು ಹೇಳೋಕ್ಕೆ ಹೋಗಬೇಡಿ. ಹೇಳಿದ್ರೆ ಏನಾದರೂ ಒಳ್ಳೇದು ಹೇಳಿ. ಸೊ ವೆಲ್ಕಮ್ ಮಾಡ್ಕೊಳ್ಳಿ ಇನ್ನೊಬ್ಬರನ್ನ ಹೊಸದಾಗಿ ಬರ್ತಾ ಇದ್ದಾರೆ. ಸೊ ಇವಾಗ ನಾನು ಇದನ್ನು ಹೇಳ್ತಾ ಇದ್ದೀನಿ, ನೀವು ಅದನ್ನು ಹಿಡ್ಕೊತೀರ, ಇವನು ಬಕೆಟ್ ಹಿಡಿತಾ ಇದ್ದಾನೆ ವರುಣ್ಗೆ ಹಂಗೆ ಅಂತಲ್ಲ. ಲೈಕ್ ನನ್ನ ಫ್ರೆಂಡ್ ಅಂತ ಮಾತಾಡ್ತಿಲ್ಲ, ಬಟ್ ಯಾರೇ ಆಗಲಿ ಅಷ್ಟು ಹೇಟ್ ಮಾಡೋ ಥರ ನಿಮಗೆ ಪರ್ಸ್ನಲಿ ಯಾರೂ ಏನೂ ಮಾಡಿಲ್ಲ. ಸೊ ತಪ್ಪು ಮಾಡಿದ್ದಾನೆ, ಅದಕ್ಕೆ ಅವನು ಸಫರ್ ಮಾಡಿದ್ದಾನೆ. ಸೊ ಅದೆಲ್ಲ ಮುಗೀತು. ಇವಾಗ ಆಲ್ ಹ್ಯಾಪಿ ಮೂಮೆಂಟ್ಸು, ಎಲ್ಲ ಹಳೇದೆಲ್ಲ ಪಾಸ್ಟ್ ಎಲ್ಲ ಆಚೆ ಹೋಗಿ ಇವಾಗೆಲ್ಲ ಹ್ಯಾಪಿ ಮೂಮೆಂಟ್ಸ್ ಬರ್ತಾ ಇದೆ, ಎಲ್ಲರೂ ಖುಷಿಯಾಗಿದ್ದಾರೆ. ಸೊ ಎಸ್, ಆದಷ್ಟು ಪಾಸಿಟಿವ್ ಆಗಿಡಿ ಕಮೆಂಟ್ ಸೆಕ್ಷನ್ಗಳನ್ನ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ.